ನಿಮ್ಮ ಮಕ್ಕಳಿಗೆ ಕ್ರಿಕೆಟ್ ಆಟ ಕಲಿಸ್ತಿರಲ್ಲ, ಆ ಬ್ಯಾಟ್ ಉಂಟು ಮಾಡಿದ್ದು ಯಾರು ಅಂತ ಮೇಷ್ಟ್ರು ಗೊತ್ತಾ, ಅಥವಾ ಕ್ರೈಸ್ತಳೆ, ಕ್ರೈಸ್ತ ಸಹೋದರನೇ, ಕ್ರೈಸ್ತ ಸಹೋದರಿಯೇ, ಕ್ರೈಸ್ತ ತಾಯಿಯೇ, ಕ್ರೈಸ್ತ ತಂದೆಯೇ, ನಿನಗೆ ಗೊತ್ತಾ? ನೀನು ಕಳಿಸುವಂಥ ಮೇಷ್ಟ್ರು ಗೊತ್ತಾ? ಯಾರು ಗೊತ್ತು? ಬಿಫೋರ್ ಬ್ಯಾಟ್ ಉಂಟು ಮಾಡಿದ ಯಾರು? ತಂದೆ ಆದ ಪರಮಾತ್ಮನು, ಯೆಹೋವನು ಯೇಸು ಕ್ರಿಸ್ತನ ಮೂಲಕ ಉಂಟು ಮಾಡುತ್ತಿದ್ದಾನೆ. ಹೌದಾ? ಕಣ್ಣು ತೆರೆದು, ನಿಮ್ಮ ಕಣ್ಣುಗಳನ್ನು ತೆರೆದು ವಚನವನ್ನು ನೋಡಿರಿ. ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಹೇಳಿದ ತಕ್ಷಣ ಆಯ್ತಾ? ಹೌದು, ಆಯಿತು. ಮತ್ತೆ ನಾವು ಮೇಷ್ಟು ಗೊತ್ತಾ ಪ್ರೇರಿ? ವಿಷಯ ಗೊತ್ತಿಲ್ಲ ಪ್ರೇರಿ. C4 ಕ್ಯಾಟ್ ಯಾರು ಉಂಟು ಮಾಡೋದು ಅಂತ ಗೊತ್ತಾ? ಬೆಕ್ಕು. ಬೆಕ್ಕನ್ನ ಭಾಳ ಜನ ಪ್ರೀತಿಸ್ತಾ ಇರ್ತಾರೆ. ಓಕೆನಾ? ಬೆಕ್ಕನ್ನ ಯಾರು ಉಂಟು ಮಾಡ್ತಾರೆ ಅಂತ ಗೊತ್ತಾ? ನೋಡಿಕೊಳ್ಳು. ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನವನ್ನು ತೆಗೆದು ನೋಡಿಕೊಳ್ಳು. ಆದಿಕಾಂಡ 1ನೇ ಅಧ್ಯಾಯ 24ನೇ ವಚನ. ಮತ್ತು ದೇವರು ಭೂಮಿಯಿಂದ ಜೀವ ಜಂತುಗಳು ಉಂಟಾಗಲಿ, ಪಶು ಕ್ರಿಮಿಗಳು, ಕಾಡು ಮೃಗಗಳು ತಮ್ಮ ತಮ್ಮ ಜಾತಿಗನುಸಾರವಾಗಿ ಹುಟ್ಟಲಿ ಅಂದನು. ಹಾಗೇ ಆಯ್ತು. ಪಶು ಕ್ರಿಮಿಗಳು, ಕಾಡು ಮೃಗಗಳು. C4 ಕ್ಯಾಟ್ ಉಂಟು ಮಾಡಿದ್ಯಾರು?